ಇವತ್ತು ಅವರು ನಮ್ಮ RSSನ ಧೈರ್ಯದ ಬಗ್ಗೆ ಅವ್ರಿಗೆ ನಮಗೇನು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಬಹುಶಃ ನಾನು KPC ಅಧ್ಯಕ್ಷರಂತ ಹರಿಪ್ರಸಾದ್ ಅವರಿಗೆ ಸವಾಲನ್ನು ಹಾಕ್ತೀನಿ. ಏನಪ್ಪ, ನಿನ್ನ ಜೀವನ ಉದ್ದಕ್ಕೂ ಕೂಡ ನಿನ್ನ RSS ಧೈರ್ಯದ ಬಗ್ಗೆ ನೀನು ಮಾತಾಡ್ತಾ ಇದ್ರಲ್ಲ, ನೀನೇನು RSS ಧೈರ್ಯದ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಿನ್ನ ಜೀವನ ಉದ್ದಕ್ಕೂ ಕೂಡ ಇವತ್ತು ಯಾವುದಾದ್ರೂ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಹಿಡ್ಕೊಂಡು ವಿಧಾನಸಭೆ ತನಕ ಕೂಡ ಸ್ಪರ್ಧೆ ಮಾಡಿ ಜನರಿಂದ ಆಯ್ಕೆಯಾಗಿ ಗೆಲ್ಲಿ. ಅವಾಗ ನಿನ್ನ RSS ಧೈರ್ಯದ ಬಗ್ಗೆ ನಿನ್ನ ಹೇಳೋಂಥ ಕೆಲಸ ಆಮೇಲೆ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಒಂದು 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 ನೋಡಿದಂಥ ಟೈಮಲ್ಲಿ ಯಾವತ್ತೂ ಕೂಡ ಹರಿಪ್ರಸಾದ್ ಅವರು ಹಿಂಭಾಗದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು. ಇವತ್ತು RSSನ್ನು ಟೀಕೆ ಮಾಡೋಂಥ ನೈತಿಕತೆ ಹಕ್ಕು ತಮಗೇನಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ನಿಮ್ಮ ಧೈರ್ಯವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಬಹುಶಃ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಈ ರೀತಿ ಹೇಳಿಕೆಗಳನ್ನು ನೋಡಿದಂಥ ಟೈಮಲ್ಲಿ ಒಂದು ಅಸಹ್ಯವಾದಂಥ ಹೇಳಿಕೆಗಳನ್ನು ಕೂಡ ಕೊಡೋಂಥ ಕೆಲಸ ಕೂಡ ಮಾಡಿದ್ರಿ. ಜೊತೆಲಿ ಇವತ್ತು ಚರ್ಚೆ ಆಗ್ತಾರಂಥದ್ದೇನು ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆಯಾದಂಥ ನಮ್ಮ 2 ಅಭ್ಯರ್ಥಿಗಳನ್ನ ನಾನು ಅಭಿನಂದನೆಗಳು ಕೂಡ ಸಲ್ಲಿಸೋಂಥ ಕೆಲಸ ಮಾಡ್ತೀನಿ. ಇವತ್ತು ಅವರು ನಮ್ಮ RSSನ ಧೈರ್ಯದ ಬಗ್ಗೆ ಅವ್ರಿಗೆ ನಮಗೇನು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಬಹುಶಃ ನಾನು KPC ಅಧ್ಯಕ್ಷರಂತ ಹರಿಪ್ರಸಾದ್ ಅವರಿಗೆ ಸವಾಲನ್ನು ಹಾಕ್ತೀನಿ. ಏನಪ್ಪ, ನಿನ್ನ ಜೀವನ ಉದ್ದಕ್ಕೂ ಕೂಡ ನಿನ್ನ RSS ಧೈರ್ಯದ ಬಗ್ಗೆ ನೀನು ಮಾತಾಡ್ತಾ ಇದ್ರಲ್ಲ, ನೀನೇನು RSS ಧೈರ್ಯದ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಿನ್ನ ಜೀವನ ಉದ್ದಕ್ಕೂ ಕೂಡ ಇವತ್ತು ಯಾವುದಾದ್ರೂ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮ ಪಂಚಾಯತ್ ಹಿಡ್ಕೊಂಡು ವಿಧಾನಸಭೆ ತನಕ ಕೂಡ ಸ್ಪರ್ಧೆ ಮಾಡಿ ಜನರಿಂದ ಆಯ್ಕೆಯಾಗಿ ಗೆಲ್ಲಿ. ಅವಾಗ ನಿನ್ನ RSS ಧೈರ್ಯದ ಬಗ್ಗೆ ನಿನ್ನ ಹೇಳೋಂಥ ಕೆಲಸ ಆಮೇಲೆ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಒಂದು 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 ನೋಡಿದಂಥ ಟೈಮಲ್ಲಿ ಯಾವತ್ತೂ ಕೂಡ ಹರಿಪ್ರಸಾದ್ ಅವರು ಹಿಂಭಾಗದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು. ಇವತ್ತು RSSನ್ನು ಟೀಕೆ ಮಾಡೋಂಥ ನೈತಿಕತೆ ಹಕ್ಕು ತಮಗೇನಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ನಿಮ್ಮ ಧೈರ್ಯವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಬಹುಶಃ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಈ ರೀತಿ ಹೇಳಿಕೆಗಳನ್ನು ನೋಡಿದಂಥ ಟೈಮಲ್ಲಿ ಒಂದು ಅಸಹ್ಯವಾದಂಥ ಹೇಳಿಕೆಗಳನ್ನು ಕೂಡ ಕೊಡೋಂಥ ಕೆಲಸ ಕೂಡ ಮಾಡಿದ್ರಿ. ಜೊತೆಲಿ ಇವತ್ತು ಚರ್ಚೆ ಆಗ್ತಾರಂಥದ್ದೇನು ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆಯಾದಂಥ ನಮ್ಮ 2 ಅಭ್ಯರ್ಥಿಗಳನ್ನ ನಾನು ಅಭಿನಂದನೆಗಳು ಕೂಡ ಸಲ್ಲಿಸೋಂಥ ಕೆಲಸ ಮಾಡ್ತೀನಿ.